ಪಹಲ್ಗಾಮ್ನಲ್ಲಿ ಅಮಾಯಕರ ಮೇಲೆ ರಕ್ಕಸರು ಅಟ್ಟಹಾಸವನ್ನ ಮೆರೆದಿದ್ರು. ಒಂದು ವೇಳೆ ಇನ್ ಕೇಸ್ ಯುದ್ಧ ಶುರುವಾದ್ರೆ ಪಾಕಿಸ್ತಾನ ಅನುಭವಿಸೋದಾದ್ರೂ ಏನು? ನಾಲ್ಕು ದಿನಕ್ಕೆ ಪಾಕಿಸ್ತಾನದ ಎಲ್ಲಾ ಪೌರುಷ ಬಡಾಯಿಗಳು ಖತಂ. ರಣರಂಗದಲ್ಲಿ 4 ದಿನಕ್ಕೆ ಮಂಡಿಯೂರುತ್ತೆ ಪಾಕ್. ಕಾರಣ ಏನು? ಶಸ್ತ್ರಾಸ್ತ್ರಗಳ ಸಂಗ್ರಹವಿಲ್ಲದೆ ಪರದಾಡ್ತಾ ಇರುವಂತಹ ಪಾಕಿಸ್ತಾನ ಸೇನೆ ಕೇವಲ 4 ದಿನ ಯುದ್ಧ ಮಾಡುವಷ್ಟು ಮಾತ್ರ ಶಸ್ತ್ರಾಸ್ತ್ರವನ್ನ ಸಂಗ್ರಹ ಮಾಡಿಕೊಂಡಿದೆ. ಶಸ್ತ್ರಾಸ್ತ್ರ ಖರೀದಿಗಾಗಿ ಹಣ ಬೇಕು ಅಂತ ಹೇಳಿ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ಶಸ್ತ್ರಾಸ್ತ್ರ ಕೊರತೆಯಿಂದ ಬಳಲ್ತಾ ಇರೋದು ಯಾಕೆ? ಅಣುಬಾಂಬ್ ಇದೆ ಅಂತ ಕೊಚ್ಕೊಳ್ತಾ ಇರುವಂತಹ ರಾಷ್ಟ್ರದ ಸ್ಥಿತಿ. ಪಹಲ್ಗಾಮ್ನಲ್ಲಿ ಅಮಾಯಕರ ಮೇಲೆ ರಕ್ಕಸರು ಅಟ್ಟಹಾಸವನ್ನ ಮೆರೆದಿದ್ರು. 26 ಜನರು ಸಾವನ್ನಪ್ಪಿದ್ದಾರೆ ಭಾರತೀಯರು. ಇದಕ್ಕೆ ಪ್ರತೀಕಾರವನ್ನ ತೀರ್ಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಭಾರತ ಸೇನೆ ಕೂಡ ಸನ್ನದ್ಧವಾಗಿದೆ. ಈಗಾಗಲೇ ಫ್ರೀ ಹ್ಯಾಂಡ್ ಅನ್ನ ಕೂಡ ಕೊಟ್ಟಿದೆ ಮೋದಿ ಸರ್ಕಾರ. ಒಂದ್ ಕಡೆ ಶಸ್ತ್ರಾಸ್ತ್ರಗಳು ಇಲ್ಲದೆ ಪಾಕಿಸ್ತಾನ ಇದೀಗ ಪರದಾಟವನ್ನ ನಡೆಸ್ತಾ ಇದೆ. ನಮ್ಮ ಹತ್ರ ಎಲ್ಲ ಶಸ್ತ್ರಾಸ್ತ್ರಗಳು ಇದೆ ಅಂತ ಹೇಳಿ ಪದೇ ಪದೇ ಬಡಾಯನ್ನ ಕೊಚ್ಕೊಳ್ತಾ ಇತ್ತು. ಅಣುಬಾಂಬ್ ಇದೆ ಅಂತ ಕೂಡ ಹೇಳ್ತಾ ಇತ್ತು. ಸೊ ಹಾಗಾಗಿ ಈಗ ಏನ್ ಮಾಡುತ್ತೆ? ಶಸ್ತ್ರಾಸ್ತ್ರಗಳು ಕೂಡ ಇಲ್ಲ. ವಾಟ್ ನೆಕ್ಸ್ಟ್? ಭಿಕ್ಷೆ ಬೇಡೋದೊಂದೇ ಗತಿ ಈಗ. ಇನ್ ಕೇಸ್ ಯುದ್ಧ ಸಾರಿದ್ರೆ ಕೇವಲ 4 ದಿನಗಳ ಕಾಲ ಮಾತ್ರ ಅದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ, ಅಂದ್ರೆ ಯುದ್ಧವನ್ನ ಮಾಡೋದಕ್ಕೆ ಸಾಧ್ಯ. ಪಹಲ್ಗಾಮ್ ಭಯೋತ್ಪಾದಕ ಘಟನೆಯ ನಂತರ ಎರಡೂ ದೇಶಗಳ ಮೇಲೆ ಯುದ್ಧದ ಮೋಡಗಳು ಕೈತಿದ್ದಾವೆ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಪರಮಾಣು ಬಾಂಬ್ಗಳ ನಿಯಂತ್ರಣ ಯಾರ ಕೈಲಿರುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದು ಒಂದು ದೇಶದ ಗೌಪ್ಯ ವಿಷಯ ಕೂಡ ಆಗಿದೆ. ಈ ಶಸ್ತ್ರಾಸ್ತ್ರಗಳ ರಿಮೋಟ್ ಕಂಟ್ರೋಲ್ ನಿಜವಾಗಿಯೂ ಯಾರ ಬಳಿ ಇರುತ್ತೆ ಅನ್ನುವಂತಹ ಪ್ರಶ್ನೆ ಹೆಚ್ಚಾಗಿ ಉದ್ಭವಿಸ್ತಾ ಇದೆ. ಪಾಕಿಸ್ತಾನದಲ್ಲಿ ಪರಮಾಣು ಗುಂಡಿಯ ನಿಯಂತ್ರಣವು ದೇಶದ ಉನ್ನತ ನಾಯಕತ್ವದ ಬಳಿ ಇರುತ್ತೆ ಅಂತಂದ್ರೆ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯ ಬಳಿ ಇರುತ್ತೆ. ಇದಲ್ಲದೆ ನ್ಯೂಕ್ಲಿಯರ್ ಕಮಾಂಡರ್ ಅಂಡ್ ಅಂದ್ರೆ NCCS ಎಂಬ ರಹಸ್ಯ ಸಂಘಟನೆಯೂ ಸಹ ಅದರ ಮೇಲೆ ನಿಯಂತ್ರಣವನ್ನ ಕೂಡ ಹೊಂದಿರುತ್ತೆ. ಸೊ ಹಾಗಾಗಿ ಅಷ್ಟು ಸುಲಭನ ಅಣುಬಾಂಬ್ ಅನ್ನ ಹಾಕೋದು ಅನ್ನೋದು ಪ್ರಶ್ನೆ. ಶಸ್ತ್ರಾಸ್ತ್ರಗಳನ್ನ ಬಳಸುವಂತಹ ಅಂತಿಮ ನಿರ್ಧಾರವನ್ನ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಜಂಟಿಯಾಗಿ ತೆಗೆದುಕೊಳ್ತಾರೆ. ಆದಾಗ್ಯೂ ಈ ವಿಷಯದಲ್ಲಿ ಸೈನ್ಯವು ಪ್ರಮುಖ ಪಾತ್ರವನ್ನ ಕೂಡ ವಹಿಸುತ್ತೆ. ಪರಮಾಣು ಶಸ್ತ್ರಾಸ್ತ್ರಗಳ ಭದ್ರತೆ ಮತ್ತು ಉಡಾವಣೆಗೆ ಸೇನೆಯು ಕೂಡ ಜವಾಬ್ದಾರಿಯಾಗಿರುತ್ತೆ. ಸೊ ಹಾಗಾಗಿ ಅಷ್ಟು ಸುಲಭ ಅಲ್ಲ ಅಣುಬಾಂಬ್ ಪ್ರಯೋಗ ಮಾಡೋದು.